ಆಗ ಒಂದು ಎರಡೆರಡನೇ ಹಾಕಿ ಮೊದಲು ಮಸಾಜ್ ಮಾಡಬೇಕು. ಆ ನಂತರ ಮತ್ತೆ ಎರಡನೇ ಹಾಕಿ ಹಾಗೆ ಮಲಗಬೇಕು. ಹಿಂಗೆ ಮಲಗಿದ್ರೆ ಒರಿಜಿನ್ ಕೊಕೊನಟ್ ಆಯಿಲನ್ನು ಡೈಲಿ ಪ್ರತಿನಿತ್ಯ ಕುಡಿದ್ರೆ ನಮಗೆ ಎಷ್ಟು ಎನರ್ಜಿ ಬರುತ್ತೋ ಅದಕ್ಕಿಂತ ಜಾಸ್ತಿ ಎನರ್ಜಿ ಆಗಿರುತ್ತೆ. ಒಂದೇ ವಾರದಲ್ಲಿ ಇದನ್ನು ರಿಸಲ್ಟ್ ನೋಡ್ರಿ. ನೀವು ಈ ರೀತಿಯಾಗಿ ಉಪಯೋಗ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮೈಯಲ್ಲಿ ಎಷ್ಟು ಎನರ್ಜಿ ಬರ್ತದೆ ಅಂತ. ಯಾಕಂತಂದರೆ ನಾವು ಮಗುವಿದ್ದಾಗ ನಮ್ಮ ತಾಯಿಯ ಹೊಟ್ಟೆಯಲ್ಲಿರುವಾಗ ಎಲ್ಲ ಆಹಾರ ಈ ಹೊಕ್ಕಳ ಒಂದು ಬಳ್ಳಿಯಿಂದ ಅದಕ್ಕೆ ಇದಕ್ಕೆ ಮಹಾಮರ್ಮ ಅಂತ ಹೇಳ್ತೀವಿ ನಾವು. ಈ ಮಹಾಮರ್ಮ ಇದು ಬಂದಾಗ್ಬಿಟ್ಟದೆ, ಯಾರು ಅದ್ರ ಬಗ್ಗೆ ನೋಡಂಗೆ ಇಲ್ಲ, ಮರ್ತೋಗ್ಬಿಟ್ಟದೆ ಎಲ್ಲರೂ. ಅದಕ್ಕೆ ಇದಕ್ಕೆ ಪ್ರತಿನಿತ್ಯ ಹಾಕೋದ್ರಿಂದ ಪೂರ ನಮ್ಮ ಬಾಡಿಯಲ್ಲಿ 72,000 ನರನಾಡಿಗಳು ಆಕ್ಟಿವೇಟ್ ಆಗ್ತವೆ. ಮತ್ತು ಯಾರಿಗೆ ಬೆನ್ನು ನೋವು ಇದೆ, ಯಾರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ, ಯಾರಿಗೆ ಸ್ಪಾಂಡಿಲೈಸಿಸ್ ಇದೆ, ಅದು ಈ ಸ್ಪೈನಿಗೆ ಹಚ್ಚಿ ಬಿಡೋದು ಅಷ್ಟೇ, ಮಸಾಜ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಕೈಲಿಂದ ಅನ್ಕೊಂಡ್ರೆ ಸಾಕು, ಅದು ಪೂರ ಫ್ರೀ ಆಗಿಬಿಡ್ತದೆ. ಅದೇ ರೀತಿಯಾಗಿ ನಮ್ಮ ಬೆರಳುಗಳಿಗೆ, ಈ ನಮ್ಮ ಕೈಯಲ್ಲಿ ಎಕ್ಯುಪ್ರೆಷರ್ ಪಾಯಿಂಟ್ಗಳಿದ್ದಾವೆ ಭಾಳಷ್ಟು. ಅದಕ್ಕೆ ಯಾವ ರೀತಿ ಮಾಡಬೇಕಂತಂದರೆ ತುಂಬ ಸಬ್ಜೆಕ್ಟ್ ಇದೆ. ಇದು ಸಣ್ಣದ 2 ನಿಮಿಷ 5 ನಿಮಿಷ ಹೇಳೋಕ್ಕಾಗಲ್ಲ, ಮುಂದಿನ ದಿನದಲ್ಲಿ ಹೇಳುವಂಥ ಪ್ರಯತ್ನ ಮಾಡೋಣ. ಅದೇ ರೀತಿಯಾಗಿ ನಮ್ಮ ಕಾಲುಗಳಿಗೆ ಹಚ್ಚೋದ್ರಿಂದ ಕಾಲು ನೋವುಗಳು ಹೋಗ್ತವೆ. ಯಾರಿಗೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದೆಯೋ ಅವರಿಗೆ ಕಾಲುಗಳಿಗೆ ಹಚ್ಚಿ ಉಲ್ಟಾ ಮಸಾಜ್ ಮಾಡಬೇಕು. ಯಾವ ರೀತಿ? ಹೀಗೆ ಕೆಳಗಡೆ ಅಲ್ಲ, ಕೆಳಗಿನ ಮೇಲ್ಗಡೆ ಮಸಾಜ್ ಮಾಡಬೇಕು. ಒಂದು ಅರ್ಧ ಗಂಟೆ ಕಾಲನ್ನು ಮೇಲ್ಗಡೆ ಮಾಡಿ ಹಿಂಗೆ ಮಲಗಬೇಕು. ಸ್ವಲ್ಪ ತಲೆ ಸ್ವಲ್ಪ ಕೆಳಗೆ ಬಂದಿರಬೇಕು. ಈ ಥರ ಮಾಡೋದ್ರಿಂದ ಒಂದೇ ವಾರದಲ್ಲಿ ವೆರಿಕೋಸ್ ವೇನ್ಸೇ ಇರಲ್ಲ. ತುಂಬ ರೀತಿಯ ಪ್ರಯೋಗಗಳನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾಂಬಿನೇಷನ್ ಮಾಡಿ ಏನೇನು ನಾವು ಉಪಯೋಗ ಮಾಡೋದ್ರಿಂದ ಯಾವ ರೀತಿ ಇದನ್ನು ನೀವು ರಿಸಲ್ಟನ್ನು ತೆಗೆದುಕೊಳ್ಬೋದಂತ ನಾನು ಒಂದು ವಿಚಾರ ಇಟ್ಕೊಂಡಿದ್ದೇನೆ. ನೋಡೋಣ, ಗುರು ಸರ್ಗಳ ಮಾತಾಡ್ತೀನಿ. ಯಾರ ಮನೆಯಲ್ಲಿ ಕೋಕೋನಟ್ ಆಯಿಲ್ ಇದೆಯೋ, ಸಾರಿ